ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮೆಹಲ್ ರೋಜಾ ಗ್ರಾಮದ ಸ್ವಯಂ ಘೋಷಿತ ದೇವಮಾನವ ಅಥವಾ ಜನಪ್ರಿಯ ಆಧ್ಯಾತ್ಮಿಕ ವ್ಯಕ್ತಿಯವರು ಬಾಲಕಿಯನ್ನ ಅಂದ್ರೆ ಮಗುವನ್ನ ಪ್ರೀತಿಯಿಂದ ಮುದ್ದಾಡಿದ್ದನ್ನ ಕೆಲವರು ಕೆಟ್ಟ ರೀತಿಯಲ್ಲಿ ಬಿಂಬಿಸಿ ಆರೋಪವನ್ನ ಮಾಡುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ವಿಡಿಯೋದಲ್ಲಿ ಮಲ್ಲಿಕಾರ್ಜುನ್ ಮುತ್ಯ ಅವರು ಅಪ್ರಾಪ್ತ ಬಾಲಕಿಯನ್ನ ತೊಡೆ ಮೇಲೆ ಕೂರಿಸಿಕೊಂಡು ಅಪ್ಪಿಕೊಂಡು ಮುದ್ದಿಸುವ ದೃಶ್ಯ ಕಂಡು ಬಂದಿತ್ತು. ಇದನ್ನ ಕೆಲವರು ಅನುಚಿತ ಅಂತ ಆರೋಪಿಸಿ ಕೆಟ್ಟ ಉದ್ದೇಶದಿಂದ ಬಿಂಬಿಸಿದ್ದಾರೆ. ಇದರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಇನ್ನು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿದೆ. ಆಯೋಗವು ಯಾದಗಿರಿ ಎಸ್ಪಿಗೆ ಪತ್ರ ಬರೆದು ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಆದೇಶಿಸಿದೆ. ಕೆಲವು ವರದಿಗಳ ಪ್ರಕಾರ ಪೋಕ್ಸೋ ಕಾನೂನಿನ ಅಡಿಯಲ್ಲಿ ಕೇಸ್ ದಾಖಲಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿತ್ತು. ಇನ್ನು ಮುತ್ಯ ಅವರ ಭಕ್ತರು ಕುಟುಂಬದವರು ಆ ಬಾಲಕಿ ನನ್ನ ಮಗಳಂತೆ, ತಂದೆ ಮಗಳನ್ನ ಪ್ರೀತಿ ಮಾಡೋದು ತಪ್ಪೆ ಎಂದು ರಿಯಾಕ್ಷನ್ ನೀಡಿದ್ದಾರೆ. ಇದೀಗ ಯಾದಗಿರಿ ಉತ್ತರ ಕರ್ನಾಟಕ ಭಾಗದಲ್ಲಿ ದೊಡ್ಡ ಚರ್ಚೆ ಆಗಿದೆ. ಮುಂದಿನ ತನಿಖೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಒಂದು ಊಹಾಪೋಹೆಗೆ ಬೆಲೆಯನ್ನ ಕೊಟ್ಟು ಇವತ್ತು ಏನು ನಮ್ಮ ಯಾದಗಿರಿ ಜಿಲ್ಲೆಯ ಮಹಲ್ ರೋಜದ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಮೇಲೆ ಆರೋಪಗಳನ್ನು ಮಾಡಿ ಇವತ್ತು ಜನರ ಕಣ್ಣಿಗೆ ಮಣ್ಣೆಚ್ಚುವಂಥ ಕೆಲಸ ಇವತ್ತು ಅನೇಕ ಸಂದರ್ಭ ಇವತ್ತೇನು ಯೂಟ್ಯೂಬ್ ಚಾನಲ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾರು ಇದರ ಹಿಂದೆ ಕಾಣದ ಕೈವಾಡ ಇದೆ. ಆ ಒಂದು ಮಠದ ಹೆಸರು ಇವತ್ತು ರಾಜ್ಯ ಅಷ್ಟೇ ಅಲ್ಲದೆ ಇವತ್ತು ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ತಮಿಳುನಾಡು ಇಡೀ ದೇಶಾದ್ಯಂತ ಮಲ್ಲಿಕಾರ್ಜುನ ಮುತ್ಯಾಜಿಯವರ ಆ ಒಂದು ಕ್ಷೇತ್ರದ ಹೆಸರು ಪ್ರಚಾರವಾಗ್ತಾ ಇದೆ. ಅನೇಕ ಭಕ್ತರು ಅಲ್ಲಿ ಆಶ್ರಯವನ್ನು ಪಡಿತಾ ಇದ್ದಾರೆ. ಅನೇಕ ಭಕ್ತರಿಗೆ ಅವತ್ತು ಮಾರ್ಗದರ್ಶನವನ್ನು ನೀಡಿ ಯಾರು ಕಷ್ಟ ಅಂತ ಬಂದವರಿಗೆ ಕೈ ಹಿಡಿದು ಅವರ ಕಷ್ಟವನ್ನು ನಿವಾರಣೆ ಮಾಡಿ ಅವರಿಗೆ ಒಳ್ಳೆಯ ಮಾರ್ಗದರ್ಶನ ಮಾಡುವಂಥ ಮಲ್ಲಿಕಾರ್ಜುನ ಮುತ್ಯ ಇವತ್ತು ಅಲ್ಲಿ ಏನಪ್ಪ ಅಂದ್ರೆ ಒಂದು ಊಹಾಪೋಹೆ. ಇವತ್ತು ಏನು ಪ್ರತ್ಯಕ್ಷ ಕಂಡರೂ ಕೂಡ ಪ್ರಮಾಣಿಸಿ ನೋಡಬೇಕಾಗತ್ತೆ. ಅಲ್ಲಿ ಏನಾಗ್ತದೆ, ಇವತ್ತು ಒಂದು ಅವರ ಸಹೋದರ ಸಂಬಂಧಿ, ಅವರ ಅಣ್ಣನ ಮಗು ಇವತ್ತು ಅವರು ಬೇರೆ ಊರಲ್ಲಿ ಇರ್ತಾರೆ, ಎಲ್ಲಿ ಸೋಲಾಪುರದಲ್ಲಿ ಇರ್ತಾರೆ. ಆ ಮಗುವಿನ ಬರ್ತ್ಡೇಗಾಗಿ ಇಲ್ಲಿ ಅಪ್ಪಾಜಿಯವರ ಆಶೀರ್ವಾದ ಸಲುವಾಗಿ ಅಲ್ಲಿ ಬಂದಿದ್ದಾರೆ. ಅವತ್ತು ಆ ತಂದೆ ತಾಯಿ ಅವ್ರ ಜೊತೆಯಲ್ಲಿರುವಂಥ ಸಂಬಂಧಿಕರು ಅನೇಕ ಜನ ಅಲ್ಲಿ ಕೇಕನ್ನು ಕತ್ತರಿಸಿದಾಗ ಆ ಮಗುವನ್ನು ಇವತ್ತು ತಂದೆಯ ಒಂದು ಸ್ಥಾನದಲ್ಲಿ ಇತ್ತು ತನ್ನ ಸ್ವಂತ ಮಗಳೆಂದು ಪ್ರೀತಿಸಿ ಮುದ್ದಾಡಿದಂಥ ಮಲ್ಲಿಕಾರ್ಜುನ ಮುತ್ಯಾಜಿಯವರ ಒಂದು ವಿಡಿಯೋ ಅಲ್ಲಿ ಏನಪ್ಪ ಅಂದ್ರೆ ಕಟ್ ಮಾಡ್ತಾರೆ. ಈ ಕಡೆ ವಿಡಿಯೋವನ್ನು ನೀವು ಮೊದಲನೇ ವಿಡಿಯೋ ಗಮನಿಸಿ ನೋಡಿರಿ. ಇವತ್ತು ಆ ಮಗುವಿನ ಜೊತೆ ಆಟ ಆಡಿದಂಥ ಮಲ್ಲಿಕಾರ್ಜುನ ಮುತ್ಯ ಅವ್ರದ್ದು ಅಷ್ಟೇ ಅಲ್ಲದೆ ಅವರ ತಂದೆ ತಾಯಿ ಎಲ್ಲರ ಒಂದು ವಿಡಿಯೋ ಚಿತ್ರೀಕರಣ ಮಾಡಿ ಅವರು ಸ್ವಂತ ಅವ್ರ ತಂದೆ ತಾಯಿನೇ ಖುಷಿಪಟ್ಟು ಇವತ್ತು ಗುರುವಿನ ಒಂದು ಸ್ಥಾನದಲ್ಲಿರುವಂಥ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಆಶೀರ್ವಾದ ನಮ್ಮ ಮಗಳ ಜೊತೆ, ನಮ್ಮ ಕುಟುಂಬ ಜೊತೆ ಆದ ಅನ್ನುವಂಥ ಒಂದು ಹುಮ್ಮಸ್ಸಿನಿಂದ ಅವರು ಒಂದು ಸ್ಟೇಟಸ್ ಇಟ್ಟಾರೆ. ಅದನ್ನೇ ದುರುಪಯೋಗ ಪಡಿಸ್ಕೊಂಡಂಥ ಕೆಲವು ಜನ ಇವತ್ತು ಈ ಸೈಡ್ನಾಗ ಇರೋದು ಎಲ್ಲ ತೋರಿಸಲ್ಲ, ಬರೀ ಆ ಮಗುವಿಂದು ಮತ್ತು ಮುತ್ಯಂದು ಅಷ್ಟೇ ತೋರಿಸಿ ಇವತ್ತು ಅವರ ಹೆಸರಿಗೆ ಕಳಂಕ ತರಬೇಕು, ಅವರ ತೇಜೋವಧೆ ಮಾಡಬೇಕಂತ ತಿಳ್ಕೊಂಡು ಭಾಳ ಒಂದು ಹುನ್ನಾರದಿಂದ ಇವತ್ತು ಅಲ್ಲಿ ಒಂದು ವಿಡಿಯೋವನ್ನು ಹರಿಬಿಡ್ತಾ ಇದ್ದಾರೆ. ಇವತ್ತು ಅದನ್ನು ಗಮನಿಸಿದಂಥ ಆಯೋಗ, ಇವತ್ತು ಆಯೋಗ ಮಕ್ಕಳ ಏನು ಆಯೋಗ ಇದೆ, ಇದು ಕಣ್ಣು ಮುಚ್ಕೊಂಡು ಕೂತಂಥ ಆಯೋಗ ಭಾಳಷ್ಟು ಕಡೆ ಅನೇಕ ಸಂದರ್ಭಗಳಲ್ಲಿ ದೊಡ್ಡ ದೊಡ್ಡ ಅನಾಹುತಗಳಾಗ್ತದೆ. ಈ ಮಕ್ಕಳ ಆಯೋಗ ಭಾಳಷ್ಟು ಜನರಿಗೆ ಕಣ್ಣಿಗೆ ಕಾಣಲ್ಲ. ಆದರೆ ಇವತ್ತು ಉದ್ದೇಶಪೂರ್ವಕ ಅವ್ರ ಮೇಲೆ ಒತ್ತಡ ಹೇರಿ ಇವತ್ತು ಅವ್ರ ಮೇಲೆ FIR ಮಾಡಿಸುವಂಥ ಹುನ್ನಾರ ಕೂಡ ಅಲ್ಲಿ ನಡೆದು. ಯಾಕಪ್ಪ ಅಂದರೆ ಒಂದು ಮಗುವಿಗೆ ಇವತ್ತು ತಂದೆ ತಾಯಿ ಅವರೆಲ್ಲರೂ ಇದ್ದರೂ ಕೂಡ ಅವರು ಆ ಮಗುವನ್ನು ಆಟ ಆಡಿಸುವಂಥ ಒಂದು ಸಂದರ್ಭದಲ್ಲಿ ಇವತ್ತು ಅದನ್ನೇ ಇವತ್ತು FIR ಮಾಡಿರಿ ಅಂತೇಳಿ ಒತ್ತಾಯ ಮಾಡಿ ಇವತ್ತು ಒಂದು ಅರ್ಜಿ ಕಳಿಸ್ತಾರೆ. ಅದನ್ನು ಇಟ್ಕೊಂಡು ಇವತ್ತು ಅಲ್ಲಿರುವಂಥ ಏನು ಪೊಲೀಸ್ ಇಲಾಖೆಯವರು ಇಮಿಡಿಯೇಟ್ FIR ಮಾಡ್ತಾರೆ. ಅನೇಕ ಅಲ್ಲಿ ಸಂದರ್ಭಗಳಲ್ಲಿ ಬಲಾತ್ಕಾರಗಳಾಗ್ಯಾವ, ಎಲ್ಲೋ ಅತ್ಯಾಚಾರ ಆಗ್ತದೆ, ಅನ್ಯಾಯ ಆಗ್ತದೆ. ಆ ಅನ್ಯಾಯಕ್ಕೆ ಹೋಗಾದಂಥವ್ರು ಪೊಲೀಸ್ ಸ್ಟೇಷನ್ಗೆ ಹೋದರೂ ಕೂಡ ಅಲ್ಲಿ ಯಾರು ಇಮಿಡಿಯೇಟ್ ಅವ್ರ ಮ್ಯಾಗ ಆ್ಯಕ್ಷನ್ ಮಾಡಲ್ಲ, ಕೇಸ್ ಮಾಡಲ್ಲ, ದಿನ ಮುಂದೆ ಒತ್ತು ಹಾಕ್ತಾರೆ. ಇವತ್ತು ನೋಡಮ್ಮ, ನಾಳೆಗೆ ನೋಡಮ್ಮ, ಸಾಹೇಬರು ರಾತ್ರಿ ಬರ್ತಾರೆ, ಮುಂಜಾನೆ ಬರ್ತಾರೆ, ಇವೆಲ್ಲ ಹೇಳುವಂಥ ಪೊಲೀಸ್ ಇಲಾಖೆ ಇಮಿಡಿಯೇಟ್ FIR ಮಾಡ್ತಂದ್ರೆ ಇದರಿಂದ ಅಷ್ಟು ಒತ್ತಡ ಇದೆ, ಅವರ ಹೆಸರನ್ನು ಕೆಡಿಸ್ಬೇಕು ಅನ್ನುವಂಥ ಹುನ್ನಾರ ಇದೆ. ಹೀಗಾಗಿ ಏನು ಈ ಸಂದರ್ಭಗಳಲ್ಲಿ ಆಯೋಗಕ್ಕೆ ಒಂದು ಮಾತು ಹೇಳ್ತೀವಿ ನಾವು. ಇವತ್ತೇನು ಹೊಸ ವರ್ಷದ ಸಂದರ್ಭ, ಡಿಸೆಂಬರ್ 31 ಬಂತು ರಾತ್ರಿ ಅಂದ್ರೆ ಬೆಂಗಳೂರಾಗ, ಬಾಂಬೆ ಇರ್ಬೋದು, ದಿಲ್ಲಿ ಇರ್ಬೋದು, ಇಡೀ ದೇಶದಲ್ಲಿರುವಂಥ ಏನು ದೊಡ್ಡ ದೊಡ್ಡ ನಗರಗಳಲ್ಲಿ ಅನೇಕ ಜನ ಇವತ್ತು ಅರೆಬೆತ್ತಲೆಯಾಗಿ ಕುಡಿದು ಕುಪ್ಪಾಸ್ಕೊಂಡು ರೋಡ್ ಮೇಲೆ ಹೋಗ್ತಿರ್ತಾರೆ. ಅವ್ರಿಗೆ ಯಾರು ಪರವಾನಗಿ ಕೊಟ್ಟಾರ ಏನು? ಅವ್ರಿಗೆ ನಿಮ್ಮ ಮನ್ಸಿಗೆ ಬಂದಾಗ ಮಾಡಂದಾರ ಏನು? ಅಲ್ಲಿ ರೋಡ್ ಮೇಲೆ ಹೋಗತ್ತಾಗ ಯಾರೋ ಗೊತ್ತಿಲ್ಲದವು ಬಂದು ಅವ್ರಿಗೆ ಹಿಡಿದುಕೊಂಡು ಮುದ್ದಾಡ್ತಾನೆ ರೋಡ್ ಮ್ಯಾಗ. ಟಿವಿದಾಗ ಅದೆಲ್ಲ ನೋಡ್ತೀವಿ ನಾವು, ವಿಡಿಯೋ ಮಾಡ್ಕೊಂಡ್ರೆ ಎಷ್ಟೋ ಇಂಥ ಎಲ್ಲ ವಿಡಿಯೋ ಇದ್ದು ಅಲ್ಲೆಲ್ಲ ಅಷ್ಟಾದಮೇಲೆ
ಅವರು ಸುಮೋಟೋ ಕೇಸ್ ಮಾಡಿಸ್ಬೇಕು ಆಯೋಗದವರು. ಎಷ್ಟೋ ಸಣ್ಣ ಸಣ್ಣ ಮಕ್ಕಳು ಇರ್ತಾವೆ, 15 ವರ್ಷ 16 ವರ್ಷ ಹೆಣ್ಮಕ್ಳು ಇರ್ತಾವೆ. ಅಂಥವ್ರಿಗೆ ಕೂಡ ಅಲ್ಲಿ ಆ ರೀತಿಯಾದಂಥ ಅಸಭ್ಯ ವರ್ತನೆ ಅನೇಕ ಕಡೆಯಲ್ಲಿ ನೋಡಿದ್ದೀವಿ ನಾವು ಟಿ ವಿಯಲ್ಲಿ. ಅವರೆಲ್ಲರ ಮ್ಯಾಗೆ ಇವರು ಆಯೋಗದವ್ರು ಕೇಸ್ ಮಾಡ್ಯಾರ? ಏನೂ ಇಲ್ಲ, ಮಾಡೋದಿಲ್ಲ. ಇಲ್ಲಿ ಒಟ್ಟ ಒಂದು ಹುನ್ನಾರ ನಡೆದ ಅವ್ರ ಹೆಸರು ಕೆಡಿಸ್ಬೇಕನ್ನೋಂಥದ್ದು ಒಂದು ಸಂಚದ. ಇವತ್ತು ಅವ್ರು ತೇಜೋವಧೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶಾದಂಥ ಇವತ್ತು ನಾವೆಲ್ಲರೂ ನೋಡುವಂಥವ್ರು, ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಬೇಕಾಗ್ಯದ. ಅಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಇವತ್ತು ಅದನ್ನು ಅಲ್ಲಗಳೆದು ಇವತ್ತು ಮಲ್ಲಿಕಾರ್ಜುನ ಮುತ್ಯ ಅವರ ಜೊತೆಯಲ್ಲಿ ಇಡೀ ದೇಶದಲ್ಲಿರುವಂಥ ನಮ್ಮ ಮಲ್ಲಿಕಾರ್ಜುನ ಮುತ್ಯ ಅವರ ಭಕ್ತಾದಿಗಳು ಅವ್ರ ಜೊತೆಯಲ್ಲಿದ್ದೇವೆ. ನಾವೆಲ್ಲೂ ಕೂಡ ಅವ್ರ ಜೊತೆಯಲ್ಲಿದ್ದೇವೆ. ಇವತ್ತು ಅಂಥ ಒಂದು ಅಚಾತುರ್ಯ ಯಾವುದು ನಡೆದಿಲ್ಲ. ಅದನ್ನೇ ಇವತ್ತು ಕೆಟ್ಟದಾಗಿ ಬಿಂಬಿಸಿ ಕೆಟ್ಟದಾಗಿ ಜನರಿಗೆ ತೋರಿಸಿದಾಗ ಇವತ್ತು ಕಾಣದೇ ಇರೋರು ಅದನ್ನು ನೋಡಿದಾಗ ಏನಪ್ಪ ಹಿಂಗಂತ ಅವರಿಗೆ ಅನಿಸಿಕೆ ವ್ಯಕ್ತ ಆಗ್ತದೆ ಅಷ್ಟೇ. ಆದರೆ ಅದನ್ನೇ ಇನ್ನೊಂದು ಸಲ ನೀವು ಪರಿಗಣಿಸಿ ನೋಡಿದ್ರೆ ಅದು ಯಾವುದೇ ತಪ್ಪಾಗಿಲ್ಲ. ಹೀಗಾಗಿ ಇದೇನು FIR ಮಾಡಿದ್ದಾರೆ ಅದು ವಾಪಸ್ ತೊಗೋಬೇಕು. ಆಯೋಗ ಕೊಟ್ಟಂಥ ಏನು ಅರ್ಜಿ ಇದೆ ಅವರು ಕೂಡ ವಾಪಸ್ ತೊಗೋಬೇಕು. ಇವತ್ತು ನೈತಿಕತೆಯಿಂದ ವಾಪಸ್ ಪಡಿಬೇಕಾಗ್ತದೆ. ಇಲ್ಲಾಂದ್ರೆ ಇವತ್ತು ಎಷ್ಟು ಜನ ಈ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಂಥ ಘಟನೆಗಳು ನಡೆದ. ಇವತ್ತು ಹೊಸ ವರ್ಷದ ಒಂದೇ ನೋಡಿದ್ರೆ ಸಾಕು, ಸಾವಿರಾರು ಮಂದಿ ಮ್ಯಾಗ ಇವರು FIR ಮಾಡಿಸ್ಬೇಕು. ಎಲ್ಲರೂ ಮಾಡಿಸ್ತಾರೆ? ಮಾಡಿಸಲ್ಲ. ಅದಕ್ಕೆ ಇದು ವಾಪಸ್ ಪಡಿಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಇದ್ರ ಹಿಂದೆ ನೋಡ್ರಿ, ಇವತ್ತು ರಾಜಕೀಯ ಬಣ್ಣನೂ ಇದೆ. ಬೇರೆ ಬೇರೆ ದೊಡ್ಡ ನಾವು ದೊಡ್ಡ ಸ್ಥಾನದಲ್ಲಿರುವಂಥ ಅನೇಕ ಜನ ಇವತ್ತು ಎಲ್ಲಪ್ಪ ರಥದಾಗ ಮೆರವಣಿಗೆ ಮಾಡೋಂಥವ್ರು ಕೂಡ ಕೈವಾಡ ಇರ್ತಾವೆ. ಒಂದು ಪಲ್ಲಕ್ಕಿದಾಗ ಉತ್ಸವ ಮಾಡ್ಕೋರು ಕೂಡ ಅವ್ರದ್ದು ಕೈವಾಡ ಇರ್ತದೆ. ಇಲ್ಲಿ ಎಲ್ಲರ ಕೈವಾಡದ. ಮುಖ್ಯವಾಗಿ ಇದ್ರಾಗ ಹೆಚ್ಚಿನದಪ್ಪ ಅಂದ್ರೆ ರಾಜಕೀಯ ಕೈವಾಡ ಅಂತ ನಾವು ಭಾಳ ಸ್ಪಷ್ಟವಾಗಿ. ಯಾಕಂದ್ರೆ ಇವತ್ತು ಇಮಿಡಿಯೇಟ್ ಹೊತ್ತೊಂಡ್ರದಾಗ FIR ಮಾಡಿಸಬೇಕು. ಇವತ್ತು ಆಯೋಗ ಲೆಟರ್ ಕೊಡ್ಬೇಕಂತ ಅವ್ರಿಗೆ ಒತ್ತಾಯ ಹಾಕಿ ಇವತ್ತು ಲೆಟರ್ ಕೊಡಿಸಿ ಮಾಡ್ಸಿರಂದ್ರೆ ಇದರಿಂದ ರಾಜಕೀಯ ಕೈವಾಡ ಭಾಳ ಪಕ್ಕ ಇದೆ. ಹೀಗಾಗಿ ಇವತ್ತು ಈ ರಾಜ್ಯದಲ್ಲಿ ಹೆಂಗದಪ್ಪ ರಾಜಕೀಯಪ್ಪ ಅಂದ್ರೆ ಇಲ್ಲಿರುವಂಥ ಹಿಂದೂದ ವರ್ಗದಲ್ಲಿರುವಂಥ ನಾಯಕರ ಮೇಲೆ ಬರಬಾರ್ದು. ಹಿಂದೂ ಜಾತಿ, ದಲಿತರು, ಅಲ್ಪಸಂಖ್ಯಾತರು, ಹಿಂದೂದ ಜನ ಯಾರೂ ಕೂಡ ಮೇಲೆ ಬರಬಾರ್ದು ಅಂತ ಒಂದು ಕಡೆ. ಆದ್ರೆ ಆ ವರ್ಗದಲ್ಲಿರುವಂಥ ಸ್ವಾಮೀಜಿಗಳು ಕೂಡ ಇವತ್ತು ಮೇಲೆ ಬರ್ಬೋದು. ಆ ವರ್ಗದಲ್ಲಿರುವಂಥ ಬಡವಾಡ ಪುರುಷರು ಕೂಡ ಅನೇಕ ಇವತ್ತು ಸಾರ್ವಜನಿಕವಾಗಿ ಎಲ್ಲರೂ ಅವರನ್ನು ಒಪ್ಕೋತಾ ಇದ್ದಾರಂದ್ರೆ ಅದನ್ನು ಹತ್ತಿಡುವಂಥ ಕೆಲಸ ರಾಜಕೀಯದಲ್ಲಿ ಕಂಟಿನ್ಯೂ ನಿರಂತರವಾಗಿ ನಡೀತದೆ. ಅದೇ ರೀತಿ ಒತ್ತಡ ಇಲ್ಲಿ ಬಂದದ್ದು.